ಆದ್ರೆ ನೀನೇನಾದ್ರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಈ ಊರ್ನೇ ನಾನು ಉಳಿಸಲ್ಲ. ಈ ಧಮ್ಕಿಗೆ ಪುಟ್ಟಕ್ಕ ಎದ್ರೋಳಲ್ಲ. ಹೋಗುವಾಗು. ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿ ನೋಡಿ. ಸದ್ಯಕ್ಕೆ ಹೊಲ ಗದ್ದೆಗೆ ಬೆಂಕಿ ಇಟ್ಟಿದ್ದೀನಿ. ನೀವೇನಾದ್ರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಮನೆಗೂ ಬೆಂಕಿ ಇಡ್ತೀನಿ. ನಿಮ್ಮ ಮನೆಗೂ ಬೆಂಕಿ ಇಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮ ಮಗಳು ಸುಮಾ ಅವಳ ಮನೆಗೂ ಬೆಂಕಿ ಇಡ್ತೀನಿ. ಇಡೀ ಊರಿಗೂರೇ ಸ್ಮಶಾನ ಆದ್ರೂ ಪರವಾಗಿಲ್ಲ, ನಿನ್ ಸ್ನೇಹಂಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಮಾಡು. ನನಗೇನ್ ಬೇಕು ಅದನ್ನ ನಾನು ಮಾಡ್ತೀನಿ. ಇಲ್ಲ ಬೇಡ ಬೇಡ ರಾಧಾ, ನನ್ನ ಕೈ ಮುಗಿತು ಕಣಬ. ದಯಮಾಡಿ ಅವ್ರಿಗೇನು ತೊಂದರೆ ಕೊಡಬೇಡ. ಅಮಾಯಕರ ಜೀವ ತೆಗಿಬೇಡ. ಹಾಗಾದ್ರೆ ನಾನು ಹೇಳಿದ್ದಕ್ಕೆ ಒಪ್ಕೊಳ್ಳಿ. ಆಯ್ತು, ಒಪ್ಕೋತೀನಿ. ನಮ್ಮ ಊರಿಗೇನು ಮಾಡಬೇಡ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಈ ರಾಧಾ ನಂಬೋದಿಲ್ಲ. ತಗೋ, ಈ ಪತ್ರಕ್ಕೆ ಒಂದು ಸೈನ್ ಹಾಕು. ಮಾತು ಪತ್ರದಲ್ಲಿದ್ರೆ ಅದಕ್ಕೊಂದು ನಂಬಿಕೆ ಇರುತ್ತೆ. ನೋಡು, ಒಂದು ಮಾತು, ನಾನೇನೋ ನಿನ್ನ ಪರವಾಗಿ ನಿಂತು ಪ್ರಚಾರ ಮಾಡ್ತೀನಿ. ಆದರೆ ನಿನ್ನನ್ನು ಸೋಲಿಸೋದು ಬಿಡೋದು ಊರ ಜನಗಳಿಗೆ ಸೇರಿದ್ದು. ಒಂದು ವೇಳೆ ನೀನೇನ ಸೋತೋಗ್ಬಿಟ್ರೆ ಆಗ ನಮ್ಮ ಊರಿಗೆ ಮಾತ್ರ ಏನು ತೊಂದರೆ ಮಾಡಬಾರ್ದು. ನೀನ್ ನನ್ನ ಪರ ನಿಂತ್ರೆ ನಾನು ಯಾವುದೇ ಕಾರಣಕ್ಕೂ ಸೋಲಲ್ಲ. ಸರಿ ಪುಟ್ಟಕ್ಕ, ಒಂದ್ ವೇಳೆ ನಾನೇನಾದ್ರೂ ಸೋತ್ರೆ ಈ ಊರ್ ಕಡೆ ತಲೆನೂ ಹಾಕಲ್ಲ. ಬಾಯ್. ಬನ್ನಿ ಬನ್ನಿ ಬನ್ನಿ. ಗೌಡ್ರೆ, ಮುತ್ತಣ್ಣ, ಕ್ರಮ ಸಂಖ್ಯೆ 3, 5 ಸಿಂಹಾಸನ ಗುರ್ತು. ಅವಳಿಗೆ ಓಟ್ ಹಾಕ್ಬೇಕು. ಪುಟ್ಟಕ್ಕ ಹೇಳವ್ರೆ ಅಂದ್ರೆ ಅದ್ರಲ್ಲಿ ಒಂದು ತೂಕ ಇರ್ತದೆ. ಪುಟ್ಟಕ್ಕ ಯಾರಿಗೆ ಹೇಳೋರೋ ಅವ್ರಿಗೆ ನಾವು ಓಟ್ ಹಾಕೋದು. ನಮ್ಮ ಸ್ನೇಹ ಅವ್ರಿಗೆ ನಿಮ್ಮ ಓಟ್ ಹಾಕ್ಬೇಕು ಕೊಡ್ರೆ. ಪುಟ್ಟಕ್ಕ ಯಾರಿಗೆ ಹೇಳೋರೋ ಖಂಡಿತ ಅವ್ರಿಗೆ ನಾವು ಓಟ್ ಹಾಕೋದು. ಅವ್ವ ರಾಧನ್ ಪರ ನಿಂತಿರೋದಕ್ಕೆ 3 ಜನ ಎಲ್ಲ ಅಲ್ಲೇ ಹೋಗ್ತಿದ್ದಾರೆ. ಇಲ್ಲಿ ಯಾರು ಬರ್ತಾನೆ ಇಲ್ಲ. ಸುಮಾ, ನಾವು ನಮ್ಮ ನಂಬಿಕೆನ ಕಳ್ಕೊಳ್ಳೋದು ಬೇಡ ಕಣವಿ.
ಬನ್ನಿ 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 ಗಂಗಣ್ಣ ಗೊತ್ತು ತಾನೆ ಕ್ರಮ ಸಂಖ್ಯೆ 3 ಸಿಂಹಾಸನ ಗುರ್ತು ಪುಟ್ಟಕ್ಕ ಹೇಳವ್ರೆ ಅವ್ರಿಗೆ ಮತ್ತಾಕ್ಬೇಕು. ರಾಜಣ್ಣ ತಿಂಡಿ ಮಾಡಿದ್ರಾ? ಅಣ್ಣ ಕ್ರಮ ಸಂಖ್ಯೆ 1 ಕಾಮಧೇನು ಗುರುತು. ನಮ್ಮ ಸ್ನೇಹಂಗೆ ನಿಮ್ಗೆ ಓಟ್ ಹಾಕ್ಬೇಕು. ಪುಟ್ಟಕ್ಕ ಯಾರಿಗೆ ಹೇಳೋರೋ ಅವ್ರಿಗೆ ನಾವು ಓಟ್ ಹಾಕೋದು. ನಾನು ಮೊದಲೇ ಹೇಳ್ದೆ ನಂಗೆ ಇದೆಲ್ಲ ಸೆಟ್ ಆಗಲ್ಲ ಅಂತ. ನನ್ನ ಮಾತೇ ಕೇಳಲಿಲ್ಲ. ದಿಗ್ಲು ಪಡ್ಕೊಳ್ಳೋದು ಬ್ಯಾಡ ಕಣವಿ. ಬಂಗಾರತ್ತೆ ಯಾವಾಗಲೂ ನಮ್ಮ ಪರವಾಗಿ ಇರ್ತಾರೆ. ಎಲ್ಲ ಒಳ್ಳೇದಾಯ್ತದೆ. ಯಾಕೆ ಹಿಂಗೆ ಮಾಡಿದ್ನು ಅಂತಾನೆ ಗೊತ್ತಾಯ್ತಿಲ್ಲ. ಬನ್ನಿ 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 ಕ್ರಮ ಸಂಖ್ಯೆ 3